ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತ ಸ್ವತಂತ್ರ ಪಡೆಯುವ ಮುನ್ನವೇ ಮೈಸೂರು ಸಂಸ್ಥಾನದ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿ ರಾಷ್ಟ್ರ ನಾಯಕ ಎಸ್ ನಿಜಲಿಂಗಪ್ಪನವರ ಸೈದ್ಧಾಂತಿಕ ವಿರೋಧಿಯಾಗಿ ಬೆಳೆದು ಜಗಳೂರು ಇಮ್ಮಣ್ಣ ಅಂತ ಖ್ಯಾತರಾಗಿದ್ದ ಮೊಹಮ್ಮದ್ ಇಮಾಮ್ ಸಾಹೇಬ್ ಅವರ ಕ್ಷೇತ್ರ ಜಗಳೂರು ದಾವಣಗೆರೆ ಜಿಲ್ಲೆಯ ತಾಲೂಕಾಗಿದೆ. ತಾಲೂಕಿನಲ್ಲಿ ಚಿನ್ನಹಗಿರಿ ಅನ್ನೋ ನದಿ ಹರಿಯುತ್ತೆ. ಇದಕ್ಕೆ ಚೆಕ್ ಡ್ಯಾಂ ಕಟ್ಟಿಸಲಾಗಿದೆ. ಜಗಳೂರಿನಲ್ಲಿ ಚಿತ್ರದುರ್ಗದ ಪಾಳೆಯಗಾರರು ನಿರ್ಮಿಸಿದ ಐತಿಹಾಸಿಕ ಗಿರಿಕೋಟೆ ಇದು. ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ರಿಂದ ಇದಕ್ಕೆ ಕಣ್ವ ಕುಪ್ಪೆ ಅಂತ ಹೆಸರು ಬಂದಿತ್ತು ಅಂತ ಐತಿಹ್ಯವಿದೆ. ಕಲ್ಲದೇವರಪುರದ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಪುರಾತನ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ದೇವಸ್ಥಾನ. ಇದು ಇತಿಹಾಸ ಪ್ರಿಯರನ್ನ ಕೈಬೀಸಿ ಕರೆಯುತ್ತೆ. ಇಂತಹ ಐತಿಹಾಸಿಕ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಬಿ ದೇವೇಂದ್ರಪ್ಪ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಬಿ ದೇವೇಂದ್ರಪ್ಪ ಪ್ರಸ್ತುತ ದಾವಣಗೆರೆ ಜಿಲ್ಲೆಯ ಜಗಳೂರು ಎಸ್ಟಿ ಮೀಸಲು ಕ್ಷೇತ್ರದ ಶಾಸಕರು. ಇವರ ರಾಜಕೀಯ ಹಾಗೂ ವೈಯಕ್ತಿಕ ಜೀವನ ಅತ್ಯಂತ ಸರಳತೆ, ಕಠಿಣ ಪರಿಶ್ರಮ ಮತ್ತು ಪ್ರೇರಣೆ. ಜಗಳೂರು ತಾಲೂಕಿನ ಚಿಕ್ಕಮ್ಮನಹಟ್ಟಿ ಗ್ರಾಮದ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ ಇವರು ತೀವ್ರ ಬಡತನವನ್ನು ಎದುರಿಸಿದ್ರು. ರಾಜಕೀಯಕ್ಕೆ ಬರುವ ಮುನ್ನ ಇವರು ಜಗಳೂರಿನ ಅಮರ ಭಾರತಿ ವಿದ್ಯಾ ಕೇಂದ್ರ ಅನ್ನೋ ಖಾಸಗಿ ಶಾಲೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಅಂದರೆ 1983ರಿಂದ 2013ರ ತನಕ ಜವಾನರಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದರು. ಶಾಲಾ ಕೆಲಸದಿಂದ ನಿವೃತ್ತರಾದ ಬಳಿಕ ಇವರು ಸಾರ್ವಜನಿಕ ಸೇವೆ ಮತ್ತು ರಾಜಕೀಯದಲ್ಲಿ ಸಕ್ರಿಯರಾದರು. ಇವರು ಆರಂಭದಲ್ಲಿ ಜನತಾದಳ ಅಂದರೆ JDS ಪಕ್ಷದಲ್ಲಿದ್ದರು. 2018ರ ಚುನಾವಣೆಯಲ್ಲಿ ಜಗಳೂರು ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲುಂಡಿದ್ದರು. 2022ರಲ್ಲಿ JDS ತೊರೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದ್ರು. 2023ರ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದ ಇವರು ಬಿಜೆಪಿಯ ಪ್ರಭಾವಿ ನಾಯಕ ಹಾಗೂ ಅಂದಿನ ಶಾಸಕರಾಗಿದ್ದ SV ರಾಮಚಂದ್ರ ಅವರ ವಿರುದ್ಧ ಕೇವಲ 874 ಮತಗಳ ಅತ್ಯಂತ ಕಿರಿದಾದ ಅಂತರದಿಂದ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. ರಾಜಕೀಯ ಇತಿಹಾಸ. ಜಗಳೂರು ಇಮ್ಮಣ್ಣ ಅಂತ ಖ್ಯಾತರಾಗಿದ್ದ ಜಗಳೂರು ಮೊಹಮ್ಮದ್ ಇಮಾಮ್ ಸಾಹೇಬ್ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದ ಸರ್ಕಾರದಲ್ಲಿ ಮಂತ್ರಿಯಾಗಿ ಮೈಸೂರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ರು. 1930ರಲ್ಲಿ ಮೈಸೂರು ಶಾಸನ ಸಭೆಯ ಸದಸ್ಯರಾಗಿ 1957ರವರೆಗೆ ಮೈಸೂರು ವಿಧಾನಸಭೆಯ ಶಾಸಕರಾಗಿ ಸೇವೆ ಸಲ್ಲಿಸಿದರು. 1952ರಿಂದ 1989ರವರೆಗೆ ಕಾಂಗ್ರೆಸ್ನ ZH ಅಶ್ವಥ್ ರೆಡ್ಡಿ ಸತತ 6 ಬಾರಿ ಗೆಲುವು ಸಾಧಿಸಿ ಸೋಲಿಲ್ಲದ ಸರ್ದಾರಾಗಿದ್ದರು. ಬಸಪ್ಪನವರು 1983ರಿಂದ ಸತತವಾಗಿ ಇವರ ಎದುರಾಳಿಯಾಗಿ ಸ್ಪರ್ಧಿಸ್ತಾ ಕೊನೆಗೆ 1994ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರು. ಸಾಮಾನ್ಯ ಕ್ಷೇತ್ರವಾಗಿದ್ದ ಜಗಳೂರು 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ ಎಸ್ಟಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು. 2008ರಿಂದ SV ರಾಮಚಂದ್ರ ಮತ್ತು HP ರಾಜೇಶ್ ನಡುವೆ ಜಿದ್ದಾಜಿದ್ದಿ ನಡೀತಾ ಬಂತು. ಅವರೊಮ್ಮೆ ಇವರೊಮ್ಮೆ ಕ್ಷೇತ್ರದಿಂದ ಆಯ್ಕೆ ಆಗ್ತಿದ್ರು. SV ರಾಮಚಂದ್ರ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಮಾಡಿದರೆ HP ರಾಜೇಶ್ ಬಿಜೆಪಿ ಮುಖಾಂತರ ರಾಜಕಾರಣಕ್ಕಿಳಿದ್ರು. ಆದರೆ ಈಗ SV ರಾಮಚಂದ್ರ ಬಿಜೆಪಿಯಲ್ಲಿದ್ದರೆ HP ರಾಜೇಶ್ ಕಾಂಗ್ರೆಸ್ನಲ್ಲಿದ್ದಾರೆ. 2008ರಲ್ಲಿ SV ರಾಮಚಂದ್ರ ಕಾಂಗ್ರೆಸ್ನಿಂದ, HP ರಾಜೇಶ್ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. SV ರಾಮಚಂದ್ರ ಗೆದ್ದು ಚುನಾವಣೆಯಲ್ಲಿ ಆಯ್ಕೆಯಾದರು. ನಂತರ ನಡೆದ ಆಪರೇಷನ್ ಕಮಲದಿಂದ ಅವರು ಬಿಜೆಪಿಯತ್ತ ವಾಲಿದ್ರು. ಅಂತೆಯೇ 2011ರಲ್ಲಿ ಉಪಚುನಾವಣೆ ನಡೆಯಿತು. ಬಿಜೆಪಿಯಿಂದ ರಾಮಚಂದ್ರ ಸ್ಪರ್ಧೆ ಮಾಡಿದರೆ ರಾಜೇಶ್ ಬಂಡಾಯ ಎದ್ದು ಪಕ್ಷೇತರನಾಗಿ ಸ್ಪರ್ಧಿಸಿದ್ರು. ದೇವೇಂದ್ರಪ್ಪ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ರು. ರಾಮಚಂದ್ರ ಕೇವಲ 3500 ಮತಗಳ ಅಂತರದಿಂದ ಗೆದ್ದು ಬಂದರು. ರಾಜೇಶ್ 2ನೇ ಸ್ಥಾನ ಪಡೆದರೆ ದೇವೇಂದ್ರಪ್ಪ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. 28,000ಕ್ಕೂ ಅಧಿಕ ಮತ ಪಡೆದಿದ್ರು. 2013ರ ಚುನಾವಣೆಯಲ್ಲಿ ರಾಜೇಶ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರೆ ರಾಮಚಂದ್ರ ಕೆಜೆಪಿಯಿಂದ ಕಣಕ್ಕಿಳಿದಿದ್ರು. ರಾಜೇಶ್ 37,000 ಮತಗಳ ಭಾರಿ ಅಂತರದಿಂದ ಗೆದ್ದು ಬಂದರು. ರಾಮಚಂದ್ರ 2ನೇ ಸ್ಥಾನ ಪಡೆಯಬೇಕಾಯಿತು. ಇದೇ ಸಮಯದಲ್ಲಿ ಬಿಜೆಪಿ ಅಭ್ಯರ್ಥಿಗೆ 2,000 ಮತ ಕೂಡ ಸಿಕ್ಕಿರಲಿಲ್ಲ. ಬಿಜೆಪಿಗಿಂತ 2 ಪಟ್ಟು ಮತಗಳನ್ನ JDS ಪಡೆದುಕೊಂಡಿತ್ತು. 2018ರಲ್ಲಿ ಮತ್ತೆ ಇದೇ ಸಾಂಪ್ರದಾಯಿಕ ಎದುರಾಳಿಗಳ ನಡುವೆ ಸ್ಪರ್ಧೆ ಏರ್ಪಡಿತು. ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ರಾಮಚಂದ್ರ 30,000 ಮತಗಳ ಭಾರಿ ಅಂತರದಿಂದ ಜಯಿಸಿದರೆ ರಾಜೇಶ್ 2ನೇ ಸ್ಥಾನಕ್ಕೆ ತೃಪ್ತರಾಗುವಂತಾಯಿತು. ಈ ಕ್ಷೇತ್ರದ ಜಾತಿವಾರು ಮತದಾರರು. ಜಗಳೂರಿನಲ್ಲಿ 1,71,822 ಮತದಾರರಿದ್ದು 86,981 ಪುರುಷರು, 84,841 ಮಹಿಳಾ ಮತದಾರರಿದ್ದಾರೆ. ಇದರಲ್ಲಿ ಪರಿಶಿಷ್ಟ ಪಂಗಡದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಪರಿಶಿಷ್ಟ ಪಂಗಡ, ಗೊಲ್ಲ, ಲಿಂಗಾಯತ, ಮುಸ್ಲಿಂ ಸಮುದಾಯದ ಮತದಾರರು ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಾಗಿದ್ದಾರೆ.